ನಿಗೂಢ ಕೆಲಸಕ್ಕೆ ಬೆಂಗಳೂರಿಗೆ ಹೊರಟಿದ್ದ ಯುವಕರು ಅರೆಸ್ಟ್ ಆಗಿದ್ದಾರೆ. 42 ಅಕ್ರಮ ಸಿಮ್ ಕೊಂಡೊಯ್ಯುವಾಗ ಖಾಕಿ ಕಾರ್ಯಾಚರಣೆ ನಡೆಸಿದೆ. ನಿಗೂಢ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಹೊರಟಿದ್ದ ಯುವಕರು ಈಗ ಅರೆಸ್ಟ್. 42 ಅಕ್ರಮ ಸಿಮ್ ಕೊಂಡೊಯ್ಯುವಾಗ ಖಾಕಿ ಕಾರ್ಯಾಚರಣೆ ನಡೆಯಿತು. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ನಿಗೂಢ ಕೆಲಸಕ್ಕೆ ಬೆಂಗಳೂರಿಗೆ ಹೊರಟಿದ್ದ ಯುವಕರು ಈಗ ಅರೆಸ್ಟ್ ಆಗಿದ್ದಾರೆ. ಐವರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಮೀಸ್, ಅಕ್ಬರ್ ಅಲಿ, ಮೊಹಮ್ಮದ್ ಮುಸ್ತಫಾ, ಮೊಹಮ್ಮದ್ ಸಾದಿಕ್ ಮತ್ತೋರ್ವ 17 ವರ್ಷದ ಅಪ್ರಾಪ್ತ ಬಾಲಕ ನೆರಿಯ ಗ್ರಾಮದ ತೋಟತ್ತಾಡಿ ಬಳಿ ಬಂಧಿಸಿ ಪೊಲೀಸರು ಅವರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ದುಬೈನಲ್ಲಿ 2 ವರ್ಷ ಇದ್ದು ಊರಿಗೆ ಬಂದಿದ್ದ ಅಕ್ಬರ್ ಅಲಿ ದುಬೈನಲ್ಲಿ ಇದ್ಕೊಂಡೇ ಅಕ್ರಮ ಸಿಮ್ ಖರೀದಿಸಿದ್ದ. ಬೇರೆಯವರ ಹೆಸರಿನಲ್ಲಿ ನಕಲಿ ದಾಖಲೆಯ ಸಿಮ್ ಪಡೆದಿದ್ರು. ವಿದೇಶದ ನಂಟಿರೋದ್ರಿಂದ ಈಗ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಬಹಳಷ್ಟು ಅನುಮಾನ ವ್ಯಕ್ತಪಡಿಸ್ತಾರೆ ಪೊಲೀಸರು. 42 ಅಕ್ರಮ ಸಿಮ್ ಕೊಂಡೊಯ್ತಾ ಇದ್ರು. ಖಾಕಿ ಕಾರ್ಯಾಚರಣೆಯಿಂದ ಈಗ 5 ಪೊಲೀಸರ ವಶದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಿದು ನಿಗೂಢ ಕೆಲಸ ಅಂತ ಬೆಂಗಳೂರಿಗೆ ಹೊರಟಂತಹ ಯುವಕರು ಯಾರು, ಅವರ ಹಿನ್ನೆಲೆ ಏನು, ಯಾವ ರೀತಿ ನಡೀತಿ ಕಾರ್ಯಾಚರಣೆ? ವೀಣಾ, ಸದ್ಯಕ್ಕೆ ಈ ಒಂದು ಸಿಮ್ ಕಾರ್ಡ್ ಅನ್ನು ಅವರು ಏಕೆ ಪರ್ಚೇಸ್ ಮಾಡಿದ್ದಾರೆ ಮತ್ತು ಏನಕ್ಕೆ ಅದನ್ನ ಬಳಕೆ ಮಾಡ್ಲಿಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅವರಿಗೆ ಒಂದು ಮಾಹಿತಿ ಬಂದಿತ್ತು. ಹಾಗಾಗಿ ಅವರ ನೇತೃತ್ವದ ತಂಡ ಇವತ್ತು ಒಂದು ಕಾರ್ಯಾಚರಣೆ ನಡೆಸಿತ್ತು. ಸ್ವತಃ ASI ಸ್ಯಾಮ್ವೆಲ್ ಅವರೇ ಆ ಒಂದು ಇದರ ದೂರುದಾರರಾಗಿದ್ದಾರೆ. ಹಾಗಾಗಿ ಧರ್ಮಸ್ಥಳ ಪೊಲೀಸರು ಸುಮೋಟೋ ಪ್ರಕರಣವನ್ನ ದಾಖಲಿಸಿ ಈ ಬಗ್ಗೆ ಒಂದು FIR ಅನ್ನ ದಾಖಲಿಸಿದ ನಂತರ KSRTC ಬಸ್ ನಿಲ್ದಾಣದ ಬಳಿ ಈ ಒಂದು 5 ಮಂದಿಯನ್ನ, ಅದರಲ್ಲಿ ಒಬ್ಬ ಅಪ್ರಾಪ್ತ ಕೂಡ ಸೇರಿದ್ದಾನೆ, 5 ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ. ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅವರ ಬ್ಯಾಗ್ ನಲ್ಲಿ 42 ಸಿಮ್ ಕಾರ್ಡ್ಗಳು, ಬೇರೆ ಬೇರೆ ವಿಳಾಸ, ಅದು ಗಮನಿಸಬೇಕಾದಂತದ್ದು. ಪರ್ಟಿಕ್ಯುಲರ್ ಆಗಿ ಒಬ್ಬರ ವಿಳಾಸದಲ್ಲಿ ಅಲ್ಲ, ಬೇರೆ ಬೇರೆ ಜನರ ವಿಳಾಸದಲ್ಲಿದ್ದಂತಹ ಒಂದು 42 ಸಿಮ್ ಕಾರ್ಡ್ ಮತ್ತು ಕೆಲವೊಂದು ಮೊಬೈಲ್ ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ಅದರಲ್ಲಿ ರಮೀಸ್ ಮತ್ತು ಮುಸ್ತಫಾ ಹಾಗೂ ಅಕ್ಬರ್ ಅಲಿ, ಸಾದಿಕ್ ಹಾಗೂ ಮತ್ತೊಬ್ಬ ನಿಡಿಗಲ್, ಕಲ್ಮಂಜಾ ಗ್ರಾಮದ ನಿಡಿಗಲ್ನ ಒಬ್ಬ ಅಪ್ರಾಪ್ತ ಯುವಕನನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. 4 ಜನರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಉಳಿದ ಒಬ್ಬನನ್ನ, ಆತನ ಅಪ್ರಾಪ್ತ ಆಗಿರುವಂತಹ ಕಾರಣದಿಂದಾಗಿ ತಂದೆಯನ್ನ ಕರೆಸಿ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಸಿಮ್ ಕಾರ್ಡ್ ಅನ್ನ ಯಾಕೋಸ್ಕರ ತೆಗೆದಿದ್ದಾರೆ ಅಂದ್ರೆ ಇವರ ವ್ಯವಹಾರ ಏನು, ಬೆಂಗಳೂರಿನಲ್ಲಿ ಅವರು ಯಾವ ಜಾಗಕ್ಕೆ ಹೋಗ್ತಾ ಇದ್ರು ಮತ್ತು ಕಾರ್ಡ್ ದಂಧೆಯ ಹಿಂದೆ ಏನೆಲ್ಲ ಅಡಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಆರೋಪಿಗಳೇನಿದ್ದಾರೆ ಅವರು ಸಿಮ್ ಕಾರ್ಡ್ ಸಂಗ್ರಹದ ಜೊತೆಗೆ ವಿದೇಶಿ ಕರೆನ್ಸಿ ದಂಧೆಯಲ್ಲೂ ಕೂಡ ಭಾಗಿಯಾಗಿರುವಂತ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು. ಅಂದ್ರೆ ವಿದೇಶಿ ಕರೆನ್ಸಿಯನ್ನ ಆನ್ಲೈನ್ ಮೂಲಕ ಒಂದಷ್ಟು ವಿದೇಶಿ ಪರಿಚಯದ ಮಧ್ಯವರ್ತಿಗಳ ಮೂಲಕ ಭಾರತದ ಕರೆನ್ಸಿಯಾಗಿ ಪರಿವರ್ತಿಸುವಂತಹ ಒಂದು ಗ್ಯಾಂಗ್ ನಲ್ಲೂ ಕೂಡ ಇಲ್ಲಿನ ಈ ಒಂದು 5 ಜನ ಭಾಗಿಯಾಗಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಇರುವಂತದ್ದು. ಹಾಗಾಗಿ ಇದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಹಜವಾಗಿ ಈ ಹಿಂದೆ ಕೂಡ, ಅಂದ್ರೆ ಇದರಲ್ಲಿ ಒಬ್ಬ ಅಕ್ಬರ್ ಅಲಿ ಅನ್ನುವಂಥವನೇನಿದ್ದಾನೆ, ಈತನಿಗೆ ಈ ಹಿಂದೆ ಕೂಡ ಈ ರೀತಿಯಾದಂತಹ ಸಿಮ್ ಕಾರ್ಡ್ ಗಳನ್ನ ಖರೀದಿ ಮಾಡುವಂತದ್ದು, ಸಿಮ್ ಕಾರ್ಡ್ ಗಳನ್ನ ಹಿಡ್ಕೊಂಡು ಹೆಚ್ಚಿನ ಬೇರೆ ಬೇರೆಯವರ ವಿಳಾಸಗಳಲ್ಲಿ ಸಿಮ್ ಕಾರ್ಡ್ ಗಳನ್ನ ಪಡೆಯುವಂತದ್ರಲ್ಲಿ ಆತ ಭಾಗಿಯಾಗಿದ್ದ ಅನ್ನುವಂತ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಇದರ ಹಿಂದೆ ಸಾಕಷ್ಟು ನಿಗೂಢತೆಗಳು ಕೂಡ ಅಡಗಿರುವಂತದ್ದು. ಈ ಕಾರಣದಿಂದಾಗಿ ಒಂದಷ್ಟು ಆಳವಾದ ತನಿಖೆಗೆ ಧರ್ಮಸ್ಥಳ ಪೊಲೀಸರು ಇಳಿದಿರುವಂತದ್ದು. ಥ್ಯಾಂಕ್ ಯು ಭರತ್, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.